ನಮಸ್ತೆ, ಹಾಯ್, ಹಲೋ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ತಮಗೆಲ್ಲರಿಗೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ಟಾಪಿಕ್ ತಮ್ಮ ಜೊತೆ ನಾನು ತಂದಿದ್ದೀನಿ. ಅದೇನಪ್ಪ ಅಂತಂದರೆ ಟ್ಯುಟೋರಿಯಲ್ ಆರ್ಮಿ ಅಂತ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಅವಕಾಶ ನೀಡಿದ್ದಾರೆ. ಇದು ತುಂಬ ಒಳ್ಳೆಯ ವಿಚಾರ ನಮ್ಮೆಲ್ಲ ಆರ್ಮಿ ಅಭ್ಯರ್ಥಿಗಳಿಗೆ. ಸೊ ನೋಡಿ, ಅಡ್ವರ್ಟೈಸ್ಮೆಂಟ್ ಫಾರ್ ದ ರಿಕ್ರೂಟ್ಮೆಂಟ್ ಇನ್ ಇನ್ಫಂಟ್ರಿ ಬಟಾಲಿಯನ್ ಟ್ಯುಟೋರಿಯಲ್ ಆರ್ಮಿ ಫಾರ್ ದ ಯೂನಿಟ್ ಆಫ್ ಅಂಡರ್ ಟ್ಯುಟೋರಿಯಲ್ ಆರ್ಮಿ ಗ್ರೂಪ್ ಹೆಡ್ ಕ್ವಾರ್ಟರ್ಸ್ ಸೌತರ್ನ್ ಕಮಾಂಡೋ ಅವರು ಒಂದು ಈ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಏನೇನಿದೆಯಪ್ಪ ಅಂತಂದರೆ ಸುಮಾರು 13 ಬಟಾಲಿಯನ್ಸ್ಗಳು ಇದಕ್ಕೆ ರಿಕ್ರೂಟ್ಮೆಂಟ್ಗೆ ಜಾಯಿನ್ ಆಗ್ತಾ ಇದ್ದಾವೆ. ಈ ಬಟಾಲಿಯನ್ನು ತಮ್ಮೆಲ್ಲ ಅಭ್ಯರ್ಥಿಗಳನ್ನು ಹ್ಯಾರ್ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಲು ಅವಕಾಶ ನೀಡ್ತಾರೆ. ಸೊ 101 to 172 ಬಟಾಲಿಯನ್ಸ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ 13 ಬಟಾಲಿಯನ್ಸ್ಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾರಾ, ಆಮೇಲೆ ಮದ್ರಾಸ್, ಇನ್ನೊಂದು ಮಹಾರಾ ಅಂತ 3 ಬಟಾಲಿಯನ್ಸ್ಗಳಿದ್ದಾವೆ. ಈ ಬಟಾಲಿಯನ್ಸ್ಗಳನ್ನು ತಮಗೆಲ್ಲ ಹ್ಯಾರ್ ಮಾಡಿ ತಮಗೆ ಜಾಬ್ ಕೊಡೋಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ವೇಕೆನ್ಸಿ ಬಂದುಬಿಟ್ಟು ಜನರಲ್ ಡ್ಯೂಟಿಯಲ್ಲಿ 1372 ಪೋಸ್ಟ್ಗಳಿದ್ದಾವೆ. ಚೀಫ್ ಕಮಿಟಿ ಬಂದ್ಬಿಟ್ಟು 19, ಮಾಸ್ ಕುಕ್ 2, ಆಮೇಲೆ ಸ್ಟುವರ್ಡ್ 3, ಆಮೇಲೆ ವುಡ್ ವರ್ಕ್ 2, ಆಮೇಲೆ ಟ್ರೈಲರ್ 1, ವಾಷರ್ಮೆನ್ 4 ಇದೆ, ಕ್ಲರ್ಕ್ 7 ಇದೆ, ಚೀಫ್ ಸಪ್ಲೈಯರ್ 3 ಇದೆ, ಆಮೇಲೆ ಏರಾ ಶೋಲ್ಡರ್ ಅಂದರೆ 3 ಪೋಸ್ಟ್ ಇದೆ, ಆಮೇಲೆ ಮಿಲಿಟ್ರಿ ಮಲ್ಟಿ ಶುಗರ್ಗೆ ಅಂತ 2 ಇದೆ, ಆಮೇಲೆ ಹೇರ್ ಡ್ರೆಸ್ಸರ್ ಅಂದರೆ 5 ಪೋಸ್ಟ್ ಇದೆ, ಹೌಸ್ ಕೀಪರ್ಗೆ 3 ಪೋಸ್ಟ್ ಇದೆ. ಈ ಥರ ಟೋಟಲ್ ಆಗಿ ಇಷ್ಟು ವೇಕೆನ್ಸಿಗಳನ್ನು ಕರೆದಿದ್ದಾರೆ. 12 ವೇಕೆನ್ಸಿಗಳಿದ್ದಾವೆ. ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಯಾರು ಎಲಿಜಿಬಲ್ ಇದ್ದೀರಾ ಅಂಥ ಪೋಸ್ಟ್ಗಳಿಗೆ ತಾವು ಈ ಪೋಸ್ಟಲ್ಲಿ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದೀರಾ, ಪರ್ಟಿಕ್ಯುಲರ್ ಆಗಿ ಆ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದರೆ ಅಥವಾ ಅಲ್ಲಿ ಟ್ಯುಟೋರಿಯಲ್ ಆರ್ಮಿ ರ್ಯಾಲಿಗೆ ಹೋದರೆ ಜಾಯ್ನ್ ಆದರೆ ತುಂಬ ಒಳ್ಳೆಯ ಅವಕಾಶ ಇರ್ಬೋದು. ಸೊ ನಮಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಡೇಟ್ಗೆ ನಮಗೆ ರ್ಯಾಲಿ ಇದೆ ಅಂತ ನೋಡೋದಾದರೆ ಬನ್ನಿ ಸ್ನೇಹಿತರೆ. ಇದು ನೋಡಿ, ಬೆಳಗಾವಲ್ಲಿ ಈ ರ್ಯಾಲಿ ನಡೆಯುತ್ತೆ. ಎಲ್ಲಪ್ಪ ಅಂತಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಲ್ಲಿ ಈ ರ್ಯಾಲಿ ನಡೆಯುತ್ತೆ. ಇದರಲ್ಲಿ 106, 115, 122 ಇನ್ಫಂಟ್ರಿ ಬಟಾಲಿಯನ್ ಪಾರಾ, ಮಹಾರಾ, ಆಮೇಲೆ ಮದ್ರಾಸ್ ಅಂತ 3 ಬಟಾಲಿಯನ್ಗಳು ಕೂಡ ಇಲ್ಲಿ ಬರ್ತಾ ಇದ್ದಾವೆ. ಈ ಬಟಾಲಿಯನ್ ಅವರು ತಮ್ಮನ್ನು ರ್ಯಾಲಿಗೆ ಅಟೆಂಡ್ ಮಾಡಿ ತಮಗೆ ಪಾಸಿಂಗ್ ಸರ್ಟಿಫಿಕೇಟ್ ಕೊಟ್ಟು, ಆಮೇಲೆ ತಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಚೆಕ್ ಮಾಡಿ ತಮಗೆ ಒಂದು ಜಾಬ್ ಅವಕಾಶ ಕೊಡೋಕ್ಕೆ ಈ ಬಟಾಲಿಯನ್ ಮಾತ್ರ ಕರ್ನಾಟಕ ಅವಕಾಶ ಇದೆ. ನೋಡಿ, ಶೋಲ್ಡರ್ ಜನರಲ್ ಡ್ಯೂಟಿ ಅಂದರೆ ಇವ್ರ ವೇಕೆನ್ಸಿ ಯಾವ್ಯಾವ ಹ್ಯಾರ್ ಮಾಡ್ತಿದ್ದಾರೆ ಅಂತಂದರೆ ಫಾರ್ ಶೋಲ್ಡರ್ ಜನರಲ್ ಡ್ಯೂಟಿ 320 ಪೋಸ್ಟ್ ಇದ್ದಾವೆ, ಆ್ಯಂಡ್ ಟ್ರೆಡ್ಮನ್ಗೆ 5 ಪೋಸ್ಟ್ ಇದ್ದಾವೆ, ಕ್ಲರ್ಕ್ಗೆ 1 ಪೋಸ್ಟ್ ಇದೆ, ಚೀಫ್ ಕಮ್ಯುನಿಟಿಗೆ 1 ಪೋಸ್ಟ್ ಇದೆ, ಸ್ಟಿವಾರ್ಡರ್ಗೆ 2 ಇದೆ, ಆಮೇಲೆ ಹೇರ್ ಡ್ರೆಸ್ಸರ್ಗೆ 1 ಪೋಸ್ಟ್ ಇದೆ. ಟೋಟಲ್ ಇಷ್ಟು ಪೋಸ್ಟ್ಗಳನ್ನು ಇವರು ಹ್ಯಾರ್ ಮಾಡ್ತಾ ಇದ್ದಾರೆ. ಇವರು ಬಂದ್ಬಿಟ್ಟು ನವೆಂಬರ್ 15ರಿಂದ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ಸ್ಟಾರ್ಟ್ ಆಗಿರೋದು ನವೆಂಬರ್ 15ನೇ ತಾರೀಕಿನಿಂದ ಡಿಸೆಂಬರ್ 1ರವರೆಗೂ. ಡಿಸೆಂಬರ್ 1ರವರೆಗೂ ಈ ರ್ಯಾಲಿ ಇದೆ. ಬಟ್ ನಮಗೆ ಕರ್ನಾಟಕದವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟ್ಗಳು 3 ಮಾತ್ರ. ನೋಡಿ, ಅದು ಯಾವುದಪ್ಪ ಅಂತಂದರೆ ಫಸ್ಟ್ ಬಂದು 21, ಆಮೇಲೆ 22, ಆಮೇಲೆ 23. ಈ 3 ಡೇಟ್ಗಳು ಮಾತ್ರ ನಮಗೆ ಸಂಬಂಧಪಟ್ಟಿರ್ತಕ್ಕಂಥವು. ಈ 21 ನವೆಂಬರಲ್ಲಿ 11 ಡಿಸ್ಟ್ರಿಕ್ಟ್ಗಳು ಕೂಡ ಭಾಗವಹಿಸ್ಬೋದು. ಆಮೇಲೆ 21ಕ್ಕೆ ನಾವು ಈ ಡಿಸ್ಟ್ರಿಕ್ದವ್ರು ಭಾಗವಹಿಸೋಕ್ಕಾಗಲ್ಲ. ಆಮೇಲೆ ಈ ಥರ ಒಂದು ರೂಲ್ ಇರುತ್ತೆ ಅವ್ರದ್ದು. ಅದರಲ್ಲಿ 21ನೇ ತಾರೀಕಿಗೆ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಕಲಬುರಗಿ, ಬಳ್ಳಾರಿ, ಬೀದರ್ ಆ್ಯಂಡ್ ಚಿಕ್ಕಮಗಳೂರು, ಈ 11 ಡಿಸ್ಟ್ರಿಕ್ಟ್ನವರು ಕೂಡ 21ನೇ ತಾರೀಕಿಗೆ ತಾವು ಭಾಗವಹಿಸ್ಬೋದು. ಆಮೇಲೆ 22ನೇ ತಾರೀಕಿಗೆ ಬಂದ್ಬಿಟ್ಟು 10 ಡಿಸ್ಟ್ರಿಕ್ಟ್ಗಳಿದ್ದಾವೆ. 10 ಡಿಸ್ಟ್ರಿಕ್ಟ್ಗಳಲ್ಲಿ ರಾಮನಗರ, ಮೈಸೂರು, ಮಂಡ್ಯ, ಮಂಗಳೂರು ಅರ್ಬನ್, ಬೆಂಗಳೂರು ರೂರಲ್ಲು, ಬಾಗಲಕೋಟ್, ಹಾಸನ, ಉತ್ತರ ಕನ್ನಡ, ಚಾಮರಾಜನಗರ, ಆಮೇಲೆ ದಕ್ಷಿಣ ಕನ್ನಡ. ಈ ಡೇಟಲ್ಲಿ 22 ನವೆಂಬರ್ ಡೇಟ್ಗೆ ಈ 10 ಡಿಸ್ಟ್ರಿಕ್ಟ್ಗಳು ಕೂಡ ಭಾಗವಹಿಸ್ಬೋದು. ಜೊತೆಗೆ 23ನೇ ತಾರೀಕಿಗೆ ಏನಪ್ಪ ಅಂತಂದರೆ ನಮ್ಮ ಈ ಇದರಲ್ಲಿರ್ತಕ್ಕಂಥ 10 ಡಿಸ್ಟ್ರಿಕ್ಟ್ಗಳು ಕೂಡ ಭಾಗವಹಿಸ್ಬೋದು. ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ಕೊನೆಯದಾಗಿ ವಿಜಯಪುರ. ಈ ಡಿಸ್ಟಿಕ್ನವರು ಕೂಡ 23ನೇ ತಾರೀಕಿಗೆ ಅಂದರೆ 9ನೇ ಸೀರಿಯಲ್ ನಂಬರ್ ಜೊತೆಗೆ 23ನೇ ತಾರೀಕಿಗೆ ಇದೇ ತಿಂಗಳು ನವೆಂಬರ್ 23ನೇ ತಾರೀಕಿಗೆ ನಮ್ಮ ವಿಜಯಪುರದವರು ಕೂಡ ಭಾಗವಹಿಸಿ ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ತಗೋಬಹುದು. ಜೊತೆಗೆ ಏನೇನಿದೆಯಪ್ಪ ಅಂತಂದರೆ ಇದು ಬೇರೆ ಡಿಸ್ಟಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು.
ಇದೆಲ್ಲ ಬೇಡ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗ ಕೆಲವೊಂದಿಷ್ಟು ಎಲಿಜಿಬಲ್ ಕ್ರೈಟೀರಿಯಾ ಅಂತ ನೋಡ್ತಾ ಇದ್ದಾರೆ. 18ರಿಂದ 42 ವಯಸ್ಸಿನವರೆಗೂ ಕೂಡ ಇಲ್ಲಿ ಭಾಗವಹಿಸ್ಬೋದು. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10th ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. 45 ಮಾರ್ಕ್ಸನ್ನು ಪ್ರತಿ ಸಬ್ಜೆಕ್ಟಲ್ಲಿ ಕೂಡ 33 ಸಬ್ಜೆಕ್ಟಲ್ಲಿ ಪರ್ಸೆಂಟೇಜನ್ನು ನಾವು ಮಾಡಿರಬೇಕು. ಅಬೌವ್ 45 ಆಗಿರಬೇಕು. ಫಾರ್ ದ ಬಾರ್ಡರ್ ಟೇಕಿಂಗ್ ಗ್ರೇಡಿಂಗ್ ಸಿಸ್ಟಮ್ ಮಿನಿಮಮ್ ಗ್ರೇಡ್ ನೋಡೋದಾದ್ರೆ ಇದೆಲ್ಲ ಬೇಡ. 33 ಈಚ್ ಸಬ್ಜೆಕ್ಟಲ್ಲಿಯೂ ಕೂಡ 33 ತಗೊಂಡು ಪಾಸ್ ಆಗಿರ್ಬೇಕಂತ ಹೇಳ್ತಾರೆ. ಕ್ಲರ್ಕ್ ಪೋಸ್ಟ್ ಇದೆ. ಕ್ಲರ್ಕ್ ಪೋಸ್ಟ್ಗೂ ಕೂಡ 12th ಪಾಸ್ ಆಗಿರಬೇಕು. ನೋಡಿ ಇಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 50-60 ಮಾರ್ಕ್ಸ್ ಎವರೇಜ್ ಆಗಿರಬೇಕು. ಎಲ್ಲ ಸಬ್ಜೆಕ್ಟಲ್ಲಿ 50 ಮಾರ್ಕ್ಸನ್ನು ತೆಗೆದಿರಬೇಕು ಕ್ಲರ್ಕ್ ಮಾಡಬೇಕಾಗಿರೋರಿಗೆ. ಆಮೇಲೆ ಟ್ರೇಡ್ಮನ್ ಬಂದ್ಬಿಟ್ಟು SSLC ಆದರೆ ಓಕೆ. ಆಮೇಲೆ ಈ ಸಬ್ಜೆಕ್ಟಲ್ಲಿ 33 ಆಗಿರಬೇಕು. ಟ್ರೇಡ್ಮನ್ಗೆ 8th ಆದರೆ ಪಾಸ್ ಆದರೆ, ಹೌಸ್ ಕೀಪರ್ಗೆ 8th ಪಾಸ್ ಆದರೆ ಸಾಕು. ಇಷ್ಟೇ, ಓಕೆ. ಆಮೇಲೆ ಅದರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇದು ನಮಗೆ ಅಪ್ಲೈ ಆಗಲ್ಲ. ಹೈಟ್ 160 ಬರುತ್ತೆ. ಸೊ ನಮ್ಮ ಚೆಸ್ಟ್ ಬಂದು 82 ಸೆಂಟಿಮೀಟ್ರ್ ಆಗಿರಬೇಕು. ನಾವು ಎಕ್ಸ್ಪೆಂಡ್ ಮಾಡಿದಾಗ 82 ಆಗಬೇಕು. ನಾರ್ಮಲ್ ಎಷ್ಟಾದರೂ ಇರಲಿ, ಓಕೆ. 82 ಆಗಿರಬೇಕು. ಓಕೆ. ರಿಲ್ಯಾಕ್ಸೇಷನ್ ಫಿಸಿಕಲ್ ಸ್ಟ್ಯಾಂಡರ್ಡ್ನವ್ರಿಗೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನ್ ಇದೆ. ಎಕ್ಸ್ ಆರ್ಮಿಯವ್ರಿಗೆ 2 ಸೆಂಟಿಮೀಟರ್ ಇದೆ, 2 kg ರಿಲ್ಯಾಕ್ಸೇಷನ್ ಇದೆ, 1 ಸೆಂಟಿಮೀಟರ್ ಚೆಸ್ಟ್ ಕಡಿಮೆ ಇದೆ. ಓಕೆ. ಟ್ರೇಡ್ ಟೆಸ್ಟ್ ಇದ್ರೆ ಆ್ಯಕ್ಚುಲಿ ಇದಕ್ಕೆ ಆಮೇಲೆ ಫಿಸಿಕಲ್ ಫಿಟ್ನೆಸ್ಗೆ ಮಾರ್ಕ್ಸ್ಗಳಿರುತ್ತೆ. 18 to 30 ಇಯರ್ ಅವ್ರಿಗೆ ಏನಪ್ಪ ಅಂತಂದರೆ ಅಪ್ ಟು 5 minutes 30 seconds ನಾವು ರನ್ನಿಂಗ್ ಮಾಡಬೇಕು ಕಂಪಲ್ಸರಿ. ಇದಕ್ಕೆ 60 ಮಾರ್ಕ್ಸ್ ಇದೆ. ಇದಕ್ಕೆ 1 mile ರನ್ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನೋಡ್ರಿ, ಇಲ್ಲಿ 5 minutes 45 seconds ಆದರೆ ಫೇಲ್ ಆಗಿಬಿಡ್ತೀವಿ. ನೋಡಿ ಎಷ್ಟೊಂದು ಹಾರ್ಡ್ ರನ್ನಿಂಗ್ ಇದೆ. ಆ್ಯಕ್ಚುಲಿ ಯಾರು ಈ ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆ ಯಾರು ಪ್ರಿಪೇರ್ ಆಗಿದ್ದಾರ ಅವ್ರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದು. ಇದನ್ನು ಸರಿಯಾಗಿ ಬಳಸ್ಕೋಬೇಕು ಅವರು. ಇವಾಗ ಸ್ವಲ್ಪ ನಾನು ಈ ನೋಟಿಫಿಕೇಶನ್ ಆದಮೇಲೆ ನೋಡಿಬಿಟ್ಟು ರನ್ನಿಂಗ್ ಮಾಡ್ತೀನಪ್ಪ ಅಂತಂದರೆ ಮಾಡ್ಬೋದು, ಮಾಡದೇ ಇರೋಕ್ಕಾಗಲ್ಲ ಅಂತಲ್ಲ. ಸ್ವಲ್ಪ ತುಂಬ ಕಷ್ಟ, ವೆರಿ ಸ್ಟ್ರಗಲ್ ಮಾಡಬೇಕಾಗತ್ತೆ. ಓಕೆ. ಆಮೇಲೆ 31 to 42 ಇಯರ್ಸ್ನವ್ರಿಗೆ 6 minutes 16 seconds ಅಂತ ಇದೆ. ಇವ್ರಿಗೆ 40 ಮಾರ್ಕ್ಸ್ ಕೊಡ್ತಾರೆ. 1 second ಜಾಸ್ತಿ ಆದರೆ ತಾವು ಫೇಲ್ ಆಗಿಬಿಡ್ತೀರಾ. ಓಕೆ. ಪುಲಪ್ಸ್ ಬಂದುಬಿಟ್ಟು 10 ಅಬೋವ್ ಮಾಡಬೇಕು. 18 to 30 ಏಜ್ನವ್ರಿಗೆ 10 ಪುಲಪ್ಸ್ ಮಾಡಬೇಕು. ಇವರು 9 ಪುಲಪ್ಸ್ ಮಾಡಬೇಕು. ಒಂದು ವೇಳೆ 1 ಅಥವಾ 2 ಕಡಿಮೆ ಆದರೆ ಪರವಾಗಿಲ್ಲ, ಬಟ್ 4, 5 ಈ ಥರ ಕಡಿಮೆ ಆದರೆ ಫೇಲ್ ಮಾಡಿಬಿಡ್ತಾರೆ. ಓಕೆ. ಇದೊಂದು ಮ್ಯಾಂಡೇಟ್ರಿ ಇಲ್ಲ ಆ್ಯಕ್ಚುಲಿ. ಇದನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಬ್ಯಾಲೆನ್ಸ್ ಆ್ಯಂಡ್ 9 feet ಅಂತ ಇದೆ. ಒಂದು ಕಟ್ಟಿಗೆ ಇರುತ್ತೆ, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊತೋಬೇಕು. ಇದು ಅಪ್ನಲ್ ಆ್ಯಕ್ಚುಲಿ. ಅಪ್ನಲ್ ಅಂದರೆ ಇದು ಮಾಡಲೇಬೇಕು, ಬಟ್ ಇದಕ್ಕೆ ಯಾವುದೇ ಥರದ ಮಾರ್ಕ್ಸ್ ಕೊಡಲ್ಲ. ಓಕೆ. ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಯಾವ ಥರ ಇದೆಯಪ್ಪ ಅಂತಂದರೆ ಇದಕ್ಕೆ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಜನರಲ್ ನಾಲೆಡ್ಜು, ಜನರಲ್ ಸೈನ್ಸ್, ಆಮೇಲೆ ಮ್ಯಾಥ್ಸ್ ಅಂತ ಇರುತ್ತೆ. 20 ಮಾರ್ಕ್ಸ್ ಕ್ವಶನ್ಸ್, 20 questions 40 ಮಾರ್ಕ್ಸ್. ಆಮೇಲೆ ಈ ಥರ 50 and 100 ಕ್ವಶನ್ಸ್ ಬಂದುಬಿಟ್ಟು 50 ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇದು ಒಳ್ಳೆ ಯಾರು ಸ್ಕೋರ್ ಮಾಡ್ತಾರೆ ಅವ್ರಿಗೆ ಇದೊಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ಇದನ್ನು ಅವರು ಒಂದು ಬೇಸಿಕ್ಕಾಗಿ ಎಕ್ಸಾಮ್ನ ನಡೆಸ್ತಾರೆ. ಪಾರ್ಟ್ 1 ಪಾರ್ಟ್ 2 ಅಂತ ಶೋಲ್ಡರ್ ಕ್ಲರ್ಕ್ಗೆ 2 ಎಕ್ಸಾಮ್ ನಡೆಯುತ್ತೆ. ಟ್ರೇಡ್ಮನ್ಗೆ ಒಂದೇ ಎಕ್ಸಾಮು. ಆಮೇಲೆ ಟ್ರೇಡ್ಮನ್ 10th ಪಾಸ್ ಇದ್ದವ್ರಿಗೂ ಕೂಡ 8th ಪಾಸ್ ಇದ್ದವ್ರಿಗೆ 2 ಇದೆ. ಇವರು ಆ ಬೇಸ್ ಆಫ್ ಎಕ್ಸಾಮ್ ಅವರು ಯಾವ್ಯಾವ ಥರ ಬಟಾಲಿಯನ್ ನಡೆಸುತ್ತೆ ಅದನ್ನು ನಾವು ಮಾಡ್ಕೋಬೇಕು. ಡಾಕ್ಯುಮೆಂಟೇಷನ್ ರಿಕ್ವೈರ್ಡ್ ನೋಡೋದಾದರೆ ಬರ್ತ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ತಮ್ಮಲ್ಲಿ ಇರ್ತಕ್ಕಂಥ ಸ್ಕೂಲ್ SSLC or PUC ಈ ಥರ ಬೋರ್ಡ್ ಆರ್ಗನೈಸ್ಡ್ ಸ್ಕೂಲ್, ಯೂನಿವರ್ಸಿಟಿ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಸ್ಕೂಲ್ ಇದು ಇರ್ಬೋದು, ಸರ್ಟಿಫಿಕೇಟ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ, ಮಾರ್ಕ್ಸ್ ಕಾರ್ಡ್ಗಳನ್ನು. ಜೊತೆಗೆ 10th ಪಾಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಅವರು ಕೂಡ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಕಡೆಯಿಂದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇಶ್ಯೂ, ಸ್ಕೂಲ್ ಬೋತ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಒಯ್ಬೋದು. ಮಸ್ಟ್ ಆ್ಯಂಡ್ ಶುಡ್ ನೋಡಿ, ಇದು ಡೊಮೆಸ್ಟಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಕಾಸ್ಟ್ ಟ್ರೈಬಲ್ ಇದ್ದರೆ ಅದು, ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ರಿಲಿಜನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸಿಖ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರಲಿ ಅವ್ರದ್ದೊಂದು ಇದು ರಿಲಿಜನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಮೆಟೀರಿಯಲ್ ಸ್ಟೇಟ್ ಅಂದರೆ ಮದುವೆ ಆದರೆ ಅದು ಕೂಡ ಒಂದು ಇದ್ದರೆ ಓಕೆ. ಭಾಳ ಜನ ತುಂಬ ಕಡಿಮೆ ಏಜ್ನ ಹುಡುಗರು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇದು ರಿಕ್ವೈರ್ಮೆಂಟ್ ಆಗಲ್ಲ. ಇದ್ದರೆ ಓಕೆ, ಇದನ್ನು ಕೂಡ ನಾವು ತೊಗೊಂಡು ಹೋಗ್ಬೇಕಾಗುತ್ತೆ. ರಿಲೇಷನ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ಕೂಡ ಒಯ್ಯಬೇಕಾಗುತ್ತೆ. ತಾವು ಸ್ಪೋರ್ಟ್ಸ್ ಕೋಟಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಯಾವುದೇ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಯಾವುದೇ ಥರದ ತಮ್ಮ ಹತ್ರ ಸ್ಪೋರ್ಟ್ಸ್ ನ್ಯಾಷನಲ್ ಸರ್ಟಿಫಿಕೇಟೇ
ಬೇಕಾಗುತ್ತೆ. ಅದನ್ನು ಕೂಡ ತಾವು ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆಮೇಲೆ ನಮಗೆ ಐಡೆಂಟಿಫಿಕೇಷನ್ಗೋಸ್ಕರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ 2 ಡಾಕ್ಯುಮೆಂಟ್, ಯಾವುದೇ ಒಂದು ಐ ಡಿ ಪ್ರೂಫ್ಗೆ ನಾವು ಎತ್ಕೊಂಡು ಹೋಗಬೇಕಾಗಿಲ್ಲ. ಫೋಟೋ ಕಾಪಿ ಬೇಕಾಗುತ್ತೆ. ಓಕೆ. ಆಮೇಲೆ ಇದ್ರ ಜೊತೆಗೆ ಭಾಳಷ್ಟು ಎನ್ರೋಲ್ಮೆಂಟ್ ಪಾರ್ಟ್ ಟೈಮ್ ಏನೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಂದರೆ ಅದು ರಿಕ್ವೈರ್ಮೆಂಟ್ ನೋಟಿಸಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಇದನ್ನು ರೂಲ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ. ಆಮೇಲೆ ಬಾಡಿ ಟ್ಯಾಟೂ ಸರ್ಟಿಫಿಕೇಟ್, ಯಾರಾದರೂ ಬಾಡಿ ಮೇಲೆ ಟ್ಯಾಟೂಗಳನ್ನು ಅಪ್ಲೈ ಮಾಡ್ಕೊಂಡಿದ್ರೆ ಅದನ್ನು ಈ ಫಾರ್ಮನ್ನು ಫಿಲಪ್ ಮಾಡಿಕೊಂಡು ಇದನ್ನು ಕೂಡ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ತಾವು ಸಿಗ್ನೇಚರ್ ಮಾಡಿ ತಮ್ಮ ನೇಮನ್ನು, ಆಮೇಲೆ ನಿಮ್ಮ ಫಾದರ್ ನೇಮನ್ನು ಅಪ್ಲೈ ಮಾಡಿ ಇದನ್ನು ಕೂಡ ಒಂದು ಫಾರ್ಮ್ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಇದರಲ್ಲಿ ಅಷ್ಟೊಂದು ಏನು ಇಂಪಾರ್ಟೆನ್ಸ್ ಇಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ, ಓಕೆ, ಏನಿಲ್ಲ ಇದು. ಓಕೆ, ಇಷ್ಟು ಮಾಹಿತಿ ಇದೆ. ಈ ಅವಕಾಶವನ್ನು ಎಲ್ಲರೂ ಸ್ಪೋರ್ಟ್ಸ್ ಕೋಟಾಗಳಿಗೆ ಕೂಡ ಇಲ್ಲಿ ಕೆಲವೊಂದಿಷ್ಟು ಅವಕಾಶಗಳಿದೆ. ತಾವು ತಪ್ಪದೇ ಇದನ್ನು ಆ್ಯಕ್ಚುಲಿ ತುಂಬ ಜನ ಕರ್ನಾಟಕದಲ್ಲಿ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂಥ ಸ್ಪೋರ್ಟ್ಸ್ಮನ್ ತುಂಬ ಜನ ಇದ್ದಾರೆ. ಅದರಲ್ಲಿ ನ್ಯಾಷನಲ್ ಲೆವೆಲ್ಗೂ ಕೂಡ ಕೆಲವೊಂದಿಷ್ಟು ಸರ್ಟಿಫಿಕೇಷನ್ ಇದೆ ತಮ್ಮ ಹತ್ರ. ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ತಾವೆಲ್ಲರೂ ನನ್ನ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಈ ವಿಡಿಯೋನ ಹಾಗೆ ಇನ್ನಷ್ಟು ಯುವಕರಿಗೆ ತಲುಪಬೇಕಾದಂಥ ಉದ್ದೇಶದಿಂದ ಈ ವಿಡಿಯೋವನ್ನು ತಾವು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಮತ್ತೆ ಆದಷ್ಟು ಬೇಗ ನಾನು ತರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.